ಒಂದು ವರ್ಷದ ಹಿಂದೆ ನನಗೇನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂಥ ಸೋಲಾಗಿದೆ. ಅದೇ ಲೋಕಸಭಾ ಕ್ಷೇತ್ರದಿಂದ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆ ಬಹಳ ದೊಡ್ಡ ಒಂದು ಅಂತರದ ಒಂದು ಜಯವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅವರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇಡೀ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ JDSನ ಮೈತ್ರಿ ಏನಾಗಿದೆ, ಇದು ಬಹಳಷ್ಟು ಯಶಸ್ಸನ್ನು ನಮ್ಮ ಪಕ್ಷಕ್ಕೂ ತಂದಿದೆ, JDSನವ್ರಿಗೂ ಕೂಡ ಅದು ಬಲ ತಂದಿದೆ. ಹಾಗಾಗಿ ಇವತ್ತು ನೀವು ದಕ್ಷಿಣ ಕರ್ನಾಟಕದಲ್ಲಿ ನೋಡಿದಾಗ ಇಷ್ಟು ಕ್ಷೇತ್ರಗಳು ನಾವು ಗೆಲ್ಲಲಿಕ್ಕೆ ನಾವು ಸಹಕಾರ ಖಂಡಿತವಾಗಿಯೂ ಆಗಿದೆ. ನೆನ್ನೆನೇ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಯಾವಾಗಲೂ ಅಷ್ಟೇ JDS ಮತ್ತು BJP ರಾಜ್ಯದಲ್ಲಿ ನ್ಯಾಚುರಲ್ ಅಲಯನ್ಸ್ ಪಾರ್ಟ್ನರ್ಸ್. ಹಾಗಾಗಿ ನಾವು ಎಷ್ಟು ದೀರ್ಘಕಾಲಕ್ಕೆ ನಾವು ಈ ಹೊಂದಾಣಿಕೆಯಲ್ಲಿ ಹೋಗ್ತೇವೆ, ಅಷ್ಟು ಯಶಸ್ವಿಯಾಗಿ ಅಷ್ಟು ಮುಂದುವರೆದು ನಾವು ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣದಿಂದ ಹಿಡಿದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಲಾಭ ಕೂಡ ಆಗುತ್ತೆ ಅಂತ ಈ ಚುನಾವಣೆಯ ಫಲಿತಾಂಶ ಅದಕ್ಕೆ ದಿಕ್ಸೂಚಿ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಇವತ್ತು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ. ಹೊಣೆಗಾರಿಕೆಯನ್ನು ನನ್ನ ಜನ ಏನು ಕಳೆದ ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ, ಅದನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಏನು ಅವರು ಕಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾ ಇತ್ತು ಅದನ್ನು ನೋಡಿದ್ದಾರೆ. ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ. ಒಂದು ಕ್ಷೇತ್ರದಿಂದ 8 ಕ್ಷೇತ್ರ ಆಗಿದೆ. ಈ 8 ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ, ಅವ್ರ ಸೇವೆ ಮಾಡಲಿಕ್ಕೆ ಇದು ನನ್ನ ಸೌಭಾಗ್ಯ ಅಂದ್ಕೊಂಡಿದ್ದೀನಿ. ನನ್ನ ದೃಷ್ಟಿ ಏನಿದ್ರು ಕೂಡ ಅಭಿವೃದ್ಧಿ ಮೇಲೆ ಇದೆ. ಹೌದೌದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 2 ಮಂತ್ರಿಗಳು, ಒಬ್ಬರು ಬಹಳ ಕೇಂದ್ರ ಸಚಿವರು ಆಗಿದ್ರು, ಇನ್ನೊಬ್ರು ಈಗ ತಾನೇ ಮೊದಲನೇ ಸಲ ಸಚಿವರಾಗಿದ್ದಾರೆ. 2 ಸಚಿವರಿದ್ರು, 6 ಜನ ಕಾಂಗ್ರೆಸ್ MLAಗಳಿದ್ರು, ಮಾಜಿ MLAಗಳಿದ್ರು. ಪಾಪ ಮುಖ್ಯಮಂತ್ರಿಗಳು ಒಂದು ದಿವಸ ಇಡೀ ದಿವಸ ನನ್ನ ಕ್ಷೇತ್ರಕ್ಕೇನೆ ವಿಶೇಷವಾಗಿ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ರು. ಹಾಗಾಗಿ ಇದು ಎಲ್ಲದರ ಹೊರತಾಗಿಯೂ ಕೂಡ ಮಹಾಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದೆ, ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಅವರ ಮನೆ ಮಗನಾಗಿ ಒಬ್ಬ ಸೇವೆಯನ್ನು ಮಾಡುವಂಥದ್ದು ಮುಂದಿನ 5 ವರ್ಷಗಳ ನನ್ನ ಕರ್ತವ್ಯ, ನನ್ನ ಆದ್ಯ ಕರ್ತವ್ಯ.